ಮೋಟೋ ಪ್ಯಾಡ್ 60 ನಿಯೋ ಅಂತ. So funny, my cat. Wow. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕನ್ಮಡಿ ಯೂಟ್ಯೂಬ್ ಚಾನಲ್. ಸೊ ನಮ್ಮಣ್ಣ ಒಂದು ಪ್ರಾಡಕ್ಟ್ನ ಬೈ ಮಾಡಿದ್ದ ಫ್ಲಿಪ್ಕಾರ್ಟಿಂದ. ಸೊ ನೀವಿಲ್ಲೇ ಕಾಣಿಸ್ತಾ ಇದೆ. ಸೊ ಏನು ಬೈ ಮಾಡಿದ್ದ ಅಂತ. ಸೊ ಒಂದು ಟ್ಯಾಬ್ನ ಬೈ ಮಾಡಿದ್ದ. ಸೊ ಬಂದಿದೆ. ಸೊ ಆಲ್ರೆಡಿ ಅನ್ಬಾಕ್ಸ್ ಎಲ್ಲ ಮಾಡಿ ಆಗಿದೆ. ಸೊ ಇವಾಗ ಇಲ್ಲೇ ಕಾಣಿಸ್ತಾ ಇದೆ ನಿಮಗೆ. ಇದ್ರದ್ದು ಡಿವೈಸ್ ನೇಮ್ ಬಂದುಬಿಟ್ಟು ಮೋಟೋ ಪ್ಯಾಡ್ 60 ನಿಯೋ ಅಂತ. ಸೊ ಈ ಟ್ಯಾಬ್ದು MRP ಪ್ರೈಸ್ ಬಂದುಬಿಟ್ಟು 28,000 ಇದೆ. ಬಟ್ ನಾವು ತಗೊಂಡಾಗ 15,000 ಸಿಕ್ಕಿತ್ತು. ಬಟ್ ಇವಾಗ ಇನ್ನೂ ಜಾಸ್ತಿ ಆಗಿದೆ. 16,998 ರುಪೀಸ್ ಸಮಥಿಂಗ್ ಏನೋ ಇದೆ. ಸೊ ನಿಮಗೆ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಡೀಟೇಲ್ಸ್ನ ಹೇಳ್ತಾ ಹೋಗ್ತೀನಿ. ಸೊ ಇದ್ರದ್ದು ರ್ಯಾಮ್ ಬಂದುಬಿಟ್ಟು 8 GB ಇದೆ. ಸೊ ಮತ್ತು ರಾಮ್ ಬಂದುಬಿಟ್ಟು 128 GB ಇದೆ. ಸೊ ಇದ್ರದ್ದು ಡಿಸ್ಪ್ಲೇ ಸೈಜ್ ಬಂದುಬಿಟ್ಟು 11 ಇಂಚಸ್ ಅಂದರೆ 27.94 ಸೆಂಟಿಮೀಟರ್ ಇದೆ. ಮತ್ತು ಪ್ರೈಮರಿ ಕ್ಯಾಮ್ರಾದು ಕ್ವಾಲಿಟಿ ಬಂದುಬಿಟ್ಟು 8 MP ಇದೆ. ಮತ್ತು ಫ್ರಾಂಟಿಂದು 5 MP ಇದೆ. ಲೈಕ್ ಇದ್ರದ್ದು ಆಂಡ್ರಾಯ್ಡ್ ವರ್ಷನ್ ಬಂದುಬಿಟ್ಟು 15. ಮತ್ತು ಬ್ಯಾಟ್ರಿ ಸೈಜು ಮೇನ್ ಅದೇ ಅಲ್ಲ ಬೇಕಾರದು 70,040 ಮಿಲಿ ಆಂಪಿಯರ್ ಹವರ್ ಇದೆ ಬ್ಯಾಟ್ರಿ ಸೈಜು. ನನ್ನ ಫೋನ್ಗಿಂತ ಜಾಸ್ತಿನೇ ಇದೆ. ನನ್ನ ಫೋನಿದು 5,000 mAh ಎಲ್ಲ ಇರೋದು. ಇದು 7,000 mAh ಇರೋದು. ಮ್ಯಾಕ್ಸಿಮಮ್ ಒಂದು 8 ಅವರ್ ಮೇಲೇ ಬರುತ್ತೆ ನಾವೇನಾದರೂ ಯೂಸ್ ಮಾಡಿದ್ರೆ ಈ ಟ್ಯಾಬ್ನ ಕಂಪ್ಲೀಟಾಗಿ ಚಾರ್ಜ್ ಹಾಕ್ಬಿಟ್ಟು. ಸೊ ಸಿಮ್ ಕೂಡ ಇನ್ಸರ್ಟ್ ಮಾಡ್ಕೋಬೋದು. ಸೇಮ್ ಹ್ಯಾಸ್ ಇಟ್ ಈಸ್ ಫೋನ್ ಥರ ಯೂಸ್ ಮಾಡ್ಬೋದು. ಮತ್ತು 1 ಇಯರ್ ವಾರಂಟಿ ಕೂಡ ಇದೆ. ಮತ್ತು ಇದೊಂದು ಮೋಟೋ ಪೆನ್ ಕೂಡ ಕೊಟ್ಟಿದ್ದಾರೆ. ಮೋಟೋ ಪೆನ್ ಕೂಡ ಇದೆ. ಇದು ಫಸ್ಟ್ ಅನ್ಬಾಕ್ಸ್ ಮಾಡಾದ್ಮೇಲೆ ಇದನ್ನು ಆನ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿತ್ತು ನನಗೆ. ಹೆಂಗೆ ಆನ್ ಮಾಡೋದು ಏನಂತ ಗೊತ್ತಿಲ್ವಲ್ಲ. ಸೊ ಆಮೇಲೆ ಲಾಸ್ಟಿಗೆ ಇದ್ರೊಳಗಡೆ ಇರೋ ಮ್ಯಾನ್ಯಲ್ನ ರೆಫರ್ ಮಾಡಿ ಆಮೇಲೆ ಆನ್ ಮಾಡಿದೆ. ಆನ್ ಆಯಿತು. ಸೊ ಇಷ್ಟೇ ಗೈಸ್. ನೋಡಿ ಈ ಥರ ಇದೆ ಇದು ಬಾಕ್ಸು ಅದ್ರದ್ದು. ಮೋಟೋ ಪ್ಯಾಡ್ 60 ನಿಯೋ ಅಂತ. ಆ್ಯಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಬಂದುಬಿಟ್ಟು ಆ್ಯಂಡ್ರಾಯ್ಡ್ ಇರೋದು. ಇದು ಮೇನ್ಲಿ ಇದು ಚೀನಾ ಪ್ರಾಡಕ್ಟು, ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋ ಅಂಥದ್ದು. ಚಾರ್ಜರ್ ಬಂದುಬಿಟ್ಟು ಸಿಂಪಲ್ಲಾಗೇ ಇದೆ ನೋಡಿ. ಇಷ್ಟು ಸಣ್ಣ ಇದೆ ಚಾರ್ಜರು ಮೋಟೋರೋಲಾದು. ಇದ್ರದ್ದು ಔಟ್ಪುಟ್ ಬಂದುಬಿಟ್ಟು 20 ವ್ಯಾಟ್ ಇರೋ ಅಂಥದ್ದು. ಅಂದರೆ ಜಾಸ್ತಿ ಏನಿಲ್ಲ, ಕಡಿಮೆನೇ. ಸೊ ನಮ್ಮ ಫೋನಿಂದೆಲ್ಲ 45 ವ್ಯಾಟ್ ಇರೋ ಅಂಥದ್ದು. ಅದು ತುಂಬ ಫಾಸ್ಟಾಗಿ ಆಗುತ್ತೆ. ಇದು ಸ್ವಲ್ಪ ಚಾರ್ಜಿಂಗ್ ಕಡಿಮೆನೇ ಇದೆ, ನಿಧಾನಕ್ಕೆ ಆಗುತ್ತೆ. 20 ವ್ಯಾಟ್ ಇರೋ ಅಂಥದ್ದು. ನೆಕ್ಸ್ಟ್ ಸೊ ಈಗ ನೋಡಿ ಟ್ಯಾಬ್ ಇಲ್ಲೇ ಇದೆ ನಿಮ್ಮ ಮುಂದೆ. ಹಿಂದೆ ನೋಡಿದ್ರೆ ಈ ಥರ ಕಾಣಿಸುತ್ತೆ. ಎಮ್ ಅಂತ ಒಂದು ಸಿಂಬಲ್ ಇದೆ. ಮತ್ತು ಮುಂದೆ ನೋಡಿದ್ರೆ ಈ ಥರ ಇದೆ. ಇಲ್ಲಿ ಕಾಣಿಸ್ತಿರೋದು ಇದು ವಾಲ್ಯೂಮ್ ಬಟನ್ನು. ವಾಲ್ಯೂಮ್ ಕಡಿಮೆ ಮಾಡೋದಕ್ಕೆ, ವಾಲ್ಯೂಮ್ ಜಾಸ್ತಿ ಮಾಡೋದಕ್ಕೆ. ಮತ್ತು ಈ ಕಡೆ ಬಂದರೆ ಪವರ್ ಬಟನ್ ಇದೆ. ಮತ್ತು ಸ್ಪೀಕರ್ಗಳು ಇಲ್ಲೊಂದು ಸ್ಪೀಕರ್ಗಳಿದ್ದಾವೆ. ಆಮೇಲೆ ಈ ಕಡೆನೂ ಇದೆ, ಇಲ್ಲೂ ಸ್ಪೀಕರ್ ಇದೆ, ಇಲ್ಲೂ ಸ್ಪೀಕರ್ ಇದೆ. ಮತ್ತು ಈ ಕಡೆ ಎರಡು ಕಡೆನೂ ಇದೆ ಸ್ಪೀಕರು. ಮತ್ತು ಇದು ಚಾರ್ಜಿಂಗ್ ಪಾಯಿಂಟು. ಇದು ಚಾರ್ಜಿಂಗ್ ಪಾಯಿಂಟು. ಮತ್ತು ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು 3 ಡಾಟ್ಸ್ ಥರ ಏನೋ ಇದೆ. ಈಗ ನಿಮಗೆ ಲೈಕ್ ಇಲ್ಲಿ ಕಾಣಿಸ್ತಿರ್ಬೋದು 3 ಡಾಟ್ಸ್ ಥರ. ಸೊ ಇದು ಯಾಕಂದರೆ ನೀವೇನಾದರೂ ಇನ್ ಫ್ಯೂಚರ್ ಲೈಕ್ ಕೀಬೋರ್ಡ್ನ ಇದಕ್ಕೆ ಇನ್ಸರ್ಟ್ ಮಾಡಬೇಕಂತ ಇದ್ದರೆ, ಸೊ ಇದಕ್ಕೆ ಸೂಟಬಲ್ ಆಗಿ ಇದಕ್ಕೆ ಇನ್ಸರ್ಟ್ ಮಾಡೋ ಥರ ಕೀಬೋರ್ಡ್ ಬರ್ತವೆ. ಸೊ ಇದನ್ನು ಅದ್ರ ಮೇಲೆ ಹಿಂಗೆ ನಿಲ್ಲಿಸಿದ್ರೆ ಸಾಕು, ಅದು ಆಲ್ಮೋಸ್ಟ್ ನಿಮ್ಮದು ಲ್ಯಾಪ್ಟಾಪ್ ಥರ ಕನ್ವರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕೆಳಗಡೆ ಇದಿದೆ. ಇನ್ ಫ್ಯೂಚರ್ ಬೇಕಾದರೆ ತೊಗೋಬೋದು. ಸೊ ಇಲ್ಲಿ ನೋಡಿ, ಇಲ್ಲಿ ಕ್ಯಾಮ್ರಾ ಇದೆ, ಹಿಂದೆ ಕ್ಯಾಮ್ರಾ, ಇದು ಮುಂದೆ ಕ್ಯಾಮ್ರಾ. ಸೊ ಈಗ ಆನ್ ಮಾಡಿ ತೋರಿಸ್ತೀನಿ ನಿಮಗೆ, ಆಯಿತಾ? ಏನೋ ಇಟ್ಬಿಟ್ಟಿದ್ದಾನೆ ನಮ್ಮನ್ನ. ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ಸೊ ನೋಡಿ, ಇದೆ ತೊಗೊಂಡಿರೋದು. ಸ್ಪೆಸಿಫಿಕೇಷನಲ್ಲಿದೆ. ಇವಾಗ ಕರೆಂಟ್ಲಿ 16,998 ರುಪೀಸ್ ಏನೋ ಇದೆ. ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ ಗೈಸ್. ಸ್ಟಾಕ್ ಇಲ್ಲ. ಸ್ಟಾಕ್ ಬಂದಾಗ ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಕೋಬೋದು.
ಇದನ್ನು ಬೈ ಮಾಡೋದು ಫ್ಲಿಪ್ಕಾರ್ಟಲ್ಲಿ ಬಿಗ್ ಬಿಲಿಯನ್ ಡೇ ಇತ್ತಲ್ಲ ಅಂದ್ಬಿಟ್ಟು ಅವಾಗ ಬೈ ಮಾಡಿದ್ವಿ. ಇದು ಎಂತ ಗೊತ್ತಾ, ಇದು ಪೆನ್ ಇದೆಯಲ್ಲ, ನನಗೆ ಸ್ಟಾರ್ಟಿಂಗ್ ಯಾಕೆ ಕಷ್ಟ ಆಯಿತು ಅಂದರೆ, ಸೊ ಅದು ಹಿಂದೆ ಓಪನ್ ಮಾಡಬೇಕಾಯ್ತಾ, ಇಲ್ಲಿ ಓಪನ್ ಮಾಡಿ ಇಲ್ಲೊಂದು ಸೆಲ್ ಕೊಟ್ಟಿದ್ದಾರೆ ಗೈಸ್, ಇಲ್ಲಿ ನೋಡಿ ಒಂದು ಸೆಲ್ ಇದೆ ಆಯಿತಾ, ಒಂದೇ ಸೆಲ್ಲು, ಸಿಂಗಲ್ ಸೆಲ್ಲಿಂದ ಇದು. ಸೊ ಇದರೊಳಗಡೆ ಹಾಕಿ ಸೊ ಇಲ್ಲಿ ಒಂದು ಬ್ಲ್ಯಾಕ್ ಕಲರ್ ಒಂದು ಏನಂತಾರೆ ಒಂದು ಕವರ್ನ ಕೊಟ್ಟಿದ್ರು, ಮೇಲ್ಗಡೆ ಮುಚ್ಚಿದ್ರು. ಸೊ ಇದು ಏನಂದರೆ ಈ ಸ್ಪ್ರಿಂಗು ಮತ್ತು ಅದು ಸೆಲ್ಲು ಟಚ್ ಆಗ್ತಾ ಇರಲಿಲ್ಲ, ಸೊ ಹಾಗಾಗಿ ಅದು ವರ್ಕ್ ಆಗ್ತಾ ಇರಲಿಲ್ಲ. ಇದರೊಳಗಡೆ ಇದನ್ನ ರಿಮೂವ್ ಮಾಡಬೇಕಾಗಿತ್ತು, ಸೊ ನಾನು ರಿಮೂವ್ ಮಾಡಿರಲಿಲ್ಲ. ಇಲ್ಲಿ ನೋಡಿ ಅವರು ಆ್ಯಕ್ಚುಲಿ ಇಲ್ಲೇ ಕೊಟ್ಟಿದ್ದಾರೆ ಯಾವ ರೀತಿ ಯೂಸ್ ಮಾಡೋದು ಅಂತ. ಇಲ್ಲೇ ಓಪನ್ ಮಾಡಿ ಅದರೊಳಗಡೆ ಒಂದು ಇದಿದೆ ಬ್ಲ್ಯಾಕ್ ಥರದ್ದು, ಬ್ಲ್ಯಾಕ್ ಕಲರಲ್ಲಿ ಇರುತ್ತೆ, ಬ್ಲ್ಯಾಕ್ ಕಲರ್ ಒಂದು ಕವರ್ ಥರ ಇದೆ, ಅದನ್ನು ರಿಮೂವ್ ಮಾಡಿ ಮತ್ತೆ ಹಾಕಿ ಅಂತ. ಸೊ ಆಮೇಲೆ ಹಾಕಿ ಆದಮೇಲೆ ವರ್ಕ್ ಆಗುತ್ತೆ ಅಷ್ಟೇ, ಇದ್ರದ್ದು ಇನ್ನೇನು ಇಲ್ಲ, ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ನಿಮಗೆ ಏನಾದರೂ ಬರೆದು ತೋರಿಸ್ತೀನಿ ತಡ್ರಿ ನೋಟಲ್ಲಿ. ನಾನು ಫಸ್ಟ್ ಟೈಮ್ ಇದನ್ನು ಬರಿತಾ ಇರೋದು. ನಾವು ಆನ್ಲೈನ್ ಕ್ಲಾಸಸ್ಸಲ್ಲೆಲ್ಲ ಅಂದರೆ ಇದನ್ನು ಕನೆಕ್ಟ್ ಮಾಡ್ಕೊಂಡು ಬರಿತಾ ಇದ್ರಲ್ವ ಕಂಪ್ಯೂಟರ್ಗಳಲ್ಲಿ. ಸೊ ನಾನು ಹೆಂಗೆ ಬರೀತಾರೆ ಮೌಸಲ್ಲೇ ಬರೀತಾರ ಅಂತ ಯೋಚನೆ ಇರ್ತಾಯಿತ್ತು. ಸೊ ನೋಡೋಣ, ಇದರಲ್ಲಿ ಟ್ರೈ ಮಾಡ್ತೀನಿ ಬರೆಯೋದಕ್ಕೆ. ಇಲ್ಲಿ ನ್ಯೂ ನೋಟ್ ಅಂತ ತೊಗೊಂಡೆ ಹೆಸರು ನೋಡಿ, ಲೆಟ್ಸ್ ಸ್ಟಾರ್ಟ್ ರೈಟಿಂಗ್. ನೀಟಾಗಿ ಬರೆಯೋಕ್ಕಂತೂ ಬರೋಲ್ಲ ಗೈಸ್ ನನಗೆ. ಓಕೆ ಗಾಯ್ಸ್, ಇಲ್ಲಿ ನೋಡಿ ಬರದೆ ಫೈನಲಿ ಹೆಂಗೆಂಗೋ ಆಯಿತು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಕಣ್ಮಡಿ ಯೂಟ್ಯೂಬ್ ಚಾನಲ್ ಅಂತ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಇದ್ರದ್ದು ಸ್ಪೀಕರ್ ಯಾವ ಥರ, ಈ ಕಡೆ ಎರಡು ಕೂಡ, ಈ ಕಡೆ ನೋಡಿ 4 ಸ್ಪೀಕರ್ ಇರ್ಬೋದು ಅಂತ, ಈ ಕಡೆ ಮತ್ತು ಇಲ್ಲಿ ಈ ಕಡೆ 4 ಇದೆ ಅನಿಸುತ್ತೆ ಸ್ಪೀಕರು. ಇದ್ರದ್ದು ಕ್ವಾಡ್ ಅಂದರೆ ಎಷ್ಟು ಗೈಸ್, ಕ್ವಾಡ್ ಸ್ಪೀಕರ್ಸ್, ಕ್ವಾಡ್ ಅಂದರೆ 4 ಅಲ್ವಾ. ಸೊ ಈ ಕಡೆ 4 ಸ್ಪೀಕರ್ಸ್ ಇದ್ದಾವೆ ಒಟ್ಟು. ಸೊ ಈಗ ನಿಮಗೆ ನಂದೇ ಕಣ್ಮಣಿ ಯೂಟ್ಯೂಬ್ ಚಾನಲ್ದು ಒಂದು ವಿಡಿಯೋನ ಹಾಕಿ ನಿಮಗೆ ತೋರಿಸ್ತೀನಿ, ಓಕೆನಾ. ನಾನು ಕಣ್ಮಣಿ, ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಕಣ್ಮಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ನನ್ನ ವೀಡಿಯೋಸ್ ಇದ್ದಾವೆ ಇಲ್ಲಿ, ವಾಚ್ ಮಾಡಿ, ಓಕೆನಾ. ಯಾವುದಾಗ್ಲಿ, ಇದಾಗ್ತೀನಿ, ಓಕೆನಾ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಣ್ಮಣಿ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನೀವು ಅಕಸ್ಮಾತ್ ಅದ್ರ ಮೇಲೆ ಫೋಕಸ್ ಮಾಡಿ ವರ್ಕ್ ಮಾಡಿದ್ರೆ ಸೊ ನಿಜವಾಗ್ಲೂ ನಿಮ್ಮ ಲೈಫೇ ಚೇಂಜ್ ಆಗುತ್ತೆ. ಆ ಥರ ಒಂದು ವಿಡಿಯೋ. ವ್ಯಕ್ತಿಗಳನ್ನ ಕೇಳಿಸ್ಕೊಂತಿದ್ರಲ್ವ ಸ್ಪೀಕರ್ ಹೇಗಿದೆ ಅಂತ. ನಿಜ ತುಂಬಾ ಚೆನ್ನಾಗಿದೆ ಟ್ಯಾಬ್ ಅಂತೂ ಮಾತ್ರ. ಅಂದರೆ ಈಗ ಫೋನ್ ಥರನೂ ಯೂಸ್ ಮಾಡ್ಬೋದು, ಲ್ಯಾಪ್ಟಾಪ್ ಥರನೂ ಯೂಸ್ ಮಾಡ್ಬೋದು, ಒಂಥರ ಚೆನ್ನಾಗಿದೆ. ಇನ್ನು ಇದಕ್ಕಿಂತ ಪೋರ್ಟಬಲ್ ಆಗಿರೋವು ಕೂಡ ಬರ್ತವೆ, ಈ ಥರ ಫೋಲ್ಡ್ ಮಾಡೋ ಅಂಥವು. ಬಟ್ ನಾವು ಫೋಲ್ಡ್ ಮಾಡೋದು ಬೇಡ ಅಂತ ಈ ಥರ ತೊಗೊಂಡ್ವಿ. ಸೊ ತುಂಬಾ ಚೆನ್ನಾಗಿದೆ. ನೀವು ಬೇಕಂದರೆ ತೊಗೊಳ್ಳಿ. ನಿಮಗೆ ಬೇಕಂದರೆ ಅದರದ್ದು ಲೈಕ್ ಫ್ಲಿಪ್ಕಾರ್ಟ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಇವಾಗ ಪ್ರೈಸ್ ಕಡಿಮೆ ಕೂಡ ಇದೆ ಮತ್ತು ಸೋಲ್ಡ್ ಔಟ್ ಆಗಿದೆ. ಅದನ್ನು ನೋಟಿಫೈ ಮಾಡ್ಕೊಂಬಿಟ್ಟು ಯಾವಾಗ ಲೈಕ್ ಅವೈಲೇಬಲ್ ಇರುತ್ತೆ ಅಂತ ಆವಾಗ ಬೈ ಮಾಡ್ಕೊಳ್ಳಿ. ಸೊ ಇಷ್ಟು ಹೇಳ್ತಾ ನಿಮಗೆ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಕಣ್ಮಣಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಜಮಾಶಯ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್ ಬಾಯ್.